ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಕಳೆದ 2 ವಾರಗಳಿಂದ ಈಚೆಗೆ ಫೆಬ್ರವರಿ 28ರ ನಂತರ ಇರಾನ್ ವಾರ್ ಯಾವಾಗ ಶುರು ಆಯಿತು, ತದನಂತರ ಸ್ಟಾಕ್ ಮಾರ್ಕೆಟ್ ತೀವ್ರವಾಗಿ ಇಳಿಕೆಯಾಗಿದೆ. ಒಂದು ವರದಿಯ ಪ್ರಕಾರ ಈ ಕಳೆದ 2 ವಾರಗಳ ಅವಧಿಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಶೇರುಗಳು ಡಬಲ್ ಡಿಜಿಟ್ ಲಾಸಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಸಹಜವಾಗಿ ಏನಾಗುತ್ತೆ, ಸ್ಟಾಕ್ ಇನ್ವೆಸ್ಟರ್ಸಿಗೆ ಒಂದು ರೀತಿಯ ಒಂದು ಆತಂಕ. ಇದು ಮಾರ್ಕೆಟ್ ಎಲ್ಲಿವರೆಗೆ ಹೋಗುತ್ತೋ, ಏನಾಗುತ್ತೋ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದನ್ನು ನಿಲ್ಲಿಸಬೇಕಾ, ಕಂಟಿನ್ಯೂ ಮಾಡಬೇಕಾ, ಶೇರ್ಗಳನ್ನು ಬೈ ಮಾಡಬೇಕಾ, ಮಾರಬೇಕಾ, ಇತ್ಯಾದಿ ಗೊಂದಲಗಳು, ಆತಂಕಗಳು ಇರುವಂಥದ್ದು ಸಹಜ. ಸೊ ಹಾಗಾಗಿ ಇವತ್ತಿನ ವಿಶೇಷ ಎಪಿಸೋಡ್ ನಮಗೆ ಈ ಸಂದರ್ಭದಲ್ಲಿ, ಈ ವಾರ್ ಸಿಚುವೇಶನ್ ಸಂದರ್ಭದಲ್ಲಿ ಸ್ಟಾಕ್ ಹೋಲ್ಡರ್ಸ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಮತ್ತು ಒಳನೋಟಗಳನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಜಗನ್ನಾಥ್ ಅವರಿದ್ದಾರೆ. ಹಿರಿಯ ಬ್ಯಾಂಕರ್ ಆಗಿರುವಂಥ ಜಗನ್ನಾಥ್ ಅವರು ಸಾಕಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಈ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗೂ ಕಾರ್ಪೊರೇಟ್ ವಲಯದ ಇನ್ಫೋಸಿಸ್ ಸೇರಿದಂತೆ ಕಂಪನಿಗಳಲ್ಲಿ ಸಾಕಷ್ಟು ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ್ದಾರೆ, ಬ್ಯಾಂಕ್ಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳ. ನಮಸ್ಕಾರ ಜಗನ್ನಾಥ್ ಸರ್. ನಮಸ್ತೆ ಸರ್. ಸೊ ಅಂದಹಾಗೆ ಇವತ್ತಿನ ಟಾಪಿಕ್ ಭಾಳ ಸಕಾಲಿಕ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ನಾನು ಈಗಾಗಲೇ ಹೇಳಿದಾಗೆ ಸುಮಾರು 400ಕ್ಕೂ ಹೆಚ್ಚು ಶೇರುಗಳು ಡಬಲ್ ಡಿಜಿಟ್ ಲಾಸಲ್ಲಿ ಇರುವಂಥದ್ದು, ಬಿಕಾಸ್ ಆಫ್ ಇರಾನ್ ವಾರ್ ಇಂಪ್ಯಾಕ್ಟ್ ಆಗಿರುವಂಥದ್ದು ಮಾರ್ಕೆಟ್ ಮೇಲೆ. ಸೊ ಇಂಥ ಸಂದರ್ಭದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಏನು ಮಾಡಬೇಕು ಅಂತ ಹೇಳ್ತೀರಾ ಅಂತ? ತಣ್ಣಗಿರಬೇಕು ಸರ್, ಸಂತೋಷವಾಗಿ ಸುಖವಾಗಿ ಇರಬೇಕು. ಓಕೆ, ಫ್ಯಾಂಟಾಸ್ಟಿಕ್. ಏನಂದರೆ ಯಾವುದೇ ಒಂದು ಮಾರ್ಕೆಟ್ ಆಗಲಿ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ. ಆ ರೀತಿ ಇದ್ರೇ ಲಾಭ. ಬರೀ ಮೇಲೆ ಹೋಗ್ತಾ ಇರುತ್ತೆ, ನನಗೆ ಲಾಭನೇ ಬರ್ತಾ ಇರುತ್ತೆ ಅಂದರೆ ಎಲ್ಲನೂ ಅದಕ್ಕೆ ಹಾಕ್ಬಿಡ್ತಾರೆ. ಆವಾಗ ಮಾರ್ಕೆಟ್ ಮೇಲೂ ಹೋಗಲ್ಲ, ಕೆಳಗೂ ಬರಲ್ಲ. ಅದರಿಂದ ವಿರುದ್ಧ ದಿಕ್ಕುಗಳಲ್ಲಿ ಹೋಗೋದಕ್ಕೆ ಸಾಕಷ್ಟು ಕಾರಣ ಇರುತ್ತೆ. ಆದರೆ ಯುದ್ಧ ತಕ್ಷಣವೇ ತೊಂದರೆ ಕೊಡುವಂಥ ವಿಚಾರ. ಇವಾಗ ಕಷ್ಟಗಳು ಜೀವನದಲ್ಲಿ ಬಂದೇ ಬರುತ್ತೆ ಎಲ್ರಿಗೂ. ಕಷ್ಟ ಬಂದಾಗ ವೆಂಕಟರಮಣನ ನಾವು ಹೇಗೆ ಜ್ಞಾಪಿಸ್ಕೊಳ್ತೀವೋ ಹಾಗೇ ದೇವರಿಗೆ, ದೇವರೇ ನನ್ನನ್ನು ಕಾಪಾಡಪ್ಪ ಅಂತ ಸುಮ್ಮನೆ ಆಗ್ಬಿಡೋದು, ಸುಖವಾಗಿರೋದು ಒಳ್ಳೆಯದು. ಈಗ ಈ ರೀತಿ ಯುದ್ಧ ಆಯಿತು ಅಂತ ಹೇಳಿದರೆ ಸೇಫ್ ಹೆವೆನ್ ಅಂತೀವಿ ಸರ್. ಅಂದರೆ ಇವಾಗ ಕಂಟ್ರಿಗಳಲ್ಲಿ ತೊಗೊಂಡ್ರೆ ಸ್ವಿಟ್ಜರ್ಲ್ಯಾಂಡು ತುಂಬ ಸೇಫ್ ಹೆವೆನ್. ಅದು ಅಲ್ಲೇ ದುಡ್ಡು ಜಾಸ್ತಿ ಇಟ್ಟಿರ್ತಾರೆ ಜನ ಎಲ್ಲ. ಆ ರೀತಿಯಲ್ಲಿ ಚಿನ್ನ, ಇವಾಗ ಪ್ರತಿಯೊಬ್ಬರೂ ಈ ಸಮಯದಲ್ಲಿ ಚಿನ್ನನ್ನು ಜಾಸ್ತಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ. ಯಾರ್ಯಾರು ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ ಅವರ ಬೆಲೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಬರೀ ಯುದ್ಧದಿಂದ ಅಲ್ಲ, ಇವಾಗೊಂದು ವರ್ಷದಿಂದ ಚಿನ್ನ ಮೇಲ್ಗಡೆ ಹೋಗ್ತಾನೇ ಇದೆ. ಹಾಗಂಥೇಳಿ ಎಲ್ಲ ಇವತ್ತು ನಾವು ಚಿನ್ನ ಕೊಂಡ್ಕೊಳ್ತೀವಿ ಅಂದರೆ ಭಾಳ ಮೇಲ್ಗಡೆ ಇದೆ ಸರ್. ನಾನು ನನ್ನ ಹೆಂಡತಿ ಮಾತು ಕೇಳಿ ಜಗಳ ಆಡಿದ್ರಿಂದ ನಾನು ಜಾಸ್ತಿ ಚಿನ್ನ ಕೊಂಡ್ಕೊಂಡಿದ್ರೆ ನಾನು ಇವತ್ತು ಸಾಹುಕಾರ ಆಗ್ಬಿಡ್ತೀನಿ. ಯಾಕಂತ ಹೇಳಿದರೆ ಚಿನ್ನ 8,000 ಇತ್ತು ಸರ್ 2006ರಲ್ಲಿ. ಇವತ್ತು 1,54,000 ಇದೆ. ಅಷ್ಟು ಬೆಳೆದ್ಬಿಟ್ಟಿದೆ 10 ಗ್ರಾಮ್ಗೆ. ಅದರಿಂದ ಯಾವುದು ಯಾವ ಮೇಲೆ ಹೋಗುತ್ತೆ ಹೇಳೋಕ್ಕಾಗಲ್ಲ. ಈ ಯುದ್ಧ ಟೈಮ್ನಲ್ಲಿ ಚಿನ್ನದ ಮೇಲೆ, ಬೆಳ್ಳಿ ಮೇಲೆ ಜನ ಜಾಸ್ತಿ ಹಾಕಿರ್ತಾರೆ. ಆದರೆ ಆ ರೀತಿ ಶೇರ್ ಹೋಲ್ಡರ್ಸು ಮಾಡೋ ಅವಶ್ಯಕತೆ ಇಲ್ಲ. ಏನೇನು ಶೇರುಗಳನ್ನು ಕೊಂಡ್ಕೊಂಡಿದ್ದಾರೆ ಅದೆಲ್ಲ ನೋಡಿ ಸರ್. ಸುಮಾರು 4,200ರಿಂದ 5,000 ಕಂಪ್ನಿಗಳು ಇಂಡಿಯಾನಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿದೆ. ಅದರಲ್ಲಿ ನೀವು ಹೇಳೋ ಪ್ರಕಾರ 52 ತಿಂಗಳ ವಾರದ ಲೋನಲ್ಲಿ 400 ಕಂಪ್ನಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ನಿಜ ಅದು. ಯಾಕಂತ ಹೇಳಿದರೆ ಯುದ್ಧದ ಸಮಯದಲ್ಲಿ ಸಣ್ಣ ಪುಟ್ಟ ಕಂಪನಿಗಳಿಗೆ ತುಂಬ ತೊಂದರೆ ಆಗುತ್ತೆ. ಅಂಥವೆಲ್ಲ ಬಹಳ ಕೆಳಗಡೆ ಬಂದುಬಿಟ್ಟಿರುತ್ತೆ. ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ ಕೆಲವು ಕಂಪನಿಗಳು ಉಳ್ಕೊಳ್ಳುತ್ತೆ. ಆದ್ರೂ ಅವೂ ಮೊದಲು ಏನಿತ್ತು ಅದಕ್ಕಿಂತ ಕೆಳಗಡೆ ಬರುತ್ತೆ. ಬಹಳ ಕಮ್ಮಿ ಕಂಪನಿಗಳು ಅದೇ ಲೆವೆಲ್ನಲ್ಲಿ ಉಳ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ಈ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂದರೆ, ತಾಳಿದವನು ಬಾಳಿಯಾನು ಅಂತ ನಾನು ಸಾಕಷ್ಟು ಸಲ ಹೇಳಿದ್ದೀನಿ. ಈ ಸಮಯದಲ್ಲಿ ಮಾರಕ್ಕೆ ಹೋಗಬಾರ್ದು. ಕಮ್ಮಿ ಆದಾಗ ಕೊಂಡ್ಕೊಬೇಕು, ಮೇಲ್ಗಡೆ ಹೋದಾಗ ಮಾರಬೇಕು. ಅದು ಸಣ್ಣ 2ನೇ ಕ್ಲಾಸ್ ಹುಡುಗನು 2ಕ್ಕಿಂತ 8 ಜಾಸ್ತಿ ಅಂತ ಹೇಳ್ತಾನೆ. ಆ ರೀತಿ ಲಾಭ ಮಾಡಬೇಕಾದ್ರೆ ಕೆಳಗಡೆ ಬಂದಾಗ ನಾವು ಕೊಂಡ್ಕೊಂಡಿರೋ ಶೇರ್ಗಳನ್ನು ಹೆದರುಬಿಟ್ಟು ಮಾರಿಬಿಟ್ರೆ ಬಹಳ ಅನ್ಯಾಯ ಸರ್. ಫಿಯರ್ ಓವರ್ ರೂಲ್ಸ್ ರೀಸನಿಂಗ್ ಅಂತ ಹೇಳ್ತಾರೆ ಮಾರ್ಕೆಟ್ನಲ್ಲಿ. ಯಾವಾಗ ಭಯ ಜಾಸ್ತಿ ಆಗೋಗುತ್ತೆ, ನಾವು ರೀಸನಿಂಗ್ ಬಗ್ಗೆ ಯೋಚನೆ ಮಾಡಲ್ಲ, ತಕ್ಷಣ ರಿಯಾಕ್ಟ್ ಮಾಡೋಕ್ಕೆ ಹೋಗಿ ಮಾರ್ಬಿಡ್ತೀವಿ, ಅವ ನಷ್ಟ ಆಗ್ಬಿಡುತ್ತೆ. ಆ ಥರ ಮಾಡಬಾರ್ದು. ಸಾಕಷ್ಟು ಜನ ಇವಾಗ ಕೊಂಡ್ಕೊಂಡಿರ್ಬೋದು. ಯಾಕಂತ ಹೇಳಿದರೆ ಭಾಳ ಕಮ್ಮಿ ಲೆವೆಲ್ನಲ್ಲಿ ಬಂದಿದೆ, RSI ಪ್ರಕಾರನೂ ಕೆಳಗಡೆ ಬಂದಿದೆ 40 ಕೆಳಗೆ, ಅದರಿಂದ ಕೊಂಡ್ಕೊಬೋದು ಅಂತ. ಆದರೆ ಯಾವುದು ಕೆಳಗಡೆ ಗೊತ್ತಾಗಲ್ಲ ಸರ್.
ಕೆಲವು ಸಲ ಬಾಟಮ್ಲೆಸ್ ಪಿಟ್ ಇದ್ದಂಗೆ ಕೆಳಗಡೆ ಬಿದ್ದುಬಿಡುತ್ತೆ. ಅದರಿಂದ ನಾವು ಇನ್ನು ಮೇಲ್ಗಡೆ ಹೋಗುತ್ತೆ ಅಂತ ಯಾವಾಗ ಅನಿಸುತ್ತೆ ಆವಾಗ ಕೊಂಡ್ಕೊಂಡ್ರೆ ಲಾಭ ಇದೆ ಹೊರತು ಈ ಸಮಯದಲ್ಲಿ ಅಕಸ್ಮಾತ್ ಮಾರಿಬಿಟ್ರೆ ಬಹಳ ಅನ್ಯಾಯ ಆಗೋಗುತ್ತೆ. ಆಮೇಲೆ ಇವಾಗ ನೋಡಿ ಸರ್, ಮ್ಯೂಚುವಲ್ ಫಂಡ್ನಲ್ಲಿ ಸುಮಾರು ಕಂಪ್ನಿಗಳಲ್ಲಿ ಇಟ್ಟಿದ್ದಾರೆ. ಫಂಡ್ ಆಫ್ ಫಂಡ್ಸ್ ಅಂತಿದೆ, ಅದರಲ್ಲಿ ಬೆಳ್ಳಿ, ಚಿನ್ನ, ಸ್ಟಾಕು, ಬಾಂಡು ಎಲ್ಲದ್ರ ಮೇಲೂ ಹಾಕಿರ್ತಾರೆ ಅವರು. ಆವಾಗ ಏನಾಗುತ್ತೆ, ಈ ಯುದ್ಧದ ಟೈಮ್ನಲ್ಲೂ ತುಂಬ ವೇರಿಯೇಷನ್ ಅಂಥ ಮ್ಯೂಚುವಲ್ ಫಂಡ್ನಲ್ಲಿ ಇರಲ್ಲ. ಯಾಕಂತ ಹೇಳಿದರೆ ಒಂದು ಕೆಳಗಡೆ ಬಂದರೂ ಇನ್ನೊಂದು ಮೇಲ್ಗಡೆ ಹೋಗಿರುತ್ತೆ, ಅದರಿಂದ ನಷ್ಟ ಆಗಲ್ಲ. ಇವಾಗ ಮ್ಯೂಚುವಲ್ ಫಂಡ್ ಇಟ್ಕೊಂಡಿರೋರು, ನಾನು ಫಂಡ್ ಆಫ್ ಫಂಡ್ಸ್ ಹೇಳ್ತಿಲ್ಲ, ಯಾವುದೇ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿರಲಿ, ಯಾವುದೇ ಶೇರ್ನಲ್ಲಿ ಇನ್ವೆಸ್ಟ್ ಮಾಡಿರಲಿ, ಹೆದರ್ಕೊಂಡು ಮಾರ್ಬಿಟ್ಟು ನಷ್ಟ ಮಾಡ್ಕೊಳ್ಳೋದು ಖಂಡಿತ ಬೇಡ. ಯಾವುದೇ ಒಂದು ಯುದ್ಧ ಆಗಲಿ ಸ್ವಲ್ಪ ದಿನಕ್ಕೆ ತಣ್ಣಗಾಗುತ್ತೆ, ಆಗದೆ ಹೋದರೆ ಪ್ರಪಂಚನೇ ಉಳಿಯಲ್ಲ. ಇವಾಗ ಯುದ್ಧ ಮಾಡ್ತಾ ಇರೋದಂತೂ ಬಹಳ ಪ್ರಬಲವಾದ ದೇಶಗಳು ಯುದ್ಧದಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದೆ. ರಷ್ಯಾ, ಯುಕ್ರೇನ್ ಜೊತೆ, ಅಮೇರಿಕಾ, ಇರಾನ್ ಜೊತೆ, ಅದ್ರ ಜೊತೆಗೆ ಯಾವ್ಯಾವ ದೇಶಗಳು ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಗೊತ್ತಾಗಲ್ಲ. ಆದ್ರೂ ಮಹಾಯುದ್ಧ ಥರ ಆಗೋದಿಲ್ಲ, ಅದರಿಂದ ಯುದ್ಧ ನಿಲ್ಲತ್ತೆ. ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಯುದ್ಧ ಆಗಲ್ಲ. ಯಾಕಂತ ಹೇಳಿದರೆ ಎಲ್ಲರ ಹತ್ರ ಮಾರಕಾಸ್ತ್ರಗಳಿದೆ ಸರ್, ಅದರಿಂದ ಹುಷಾರಾಗಿರಬೇಕು. ಅವ್ರು ನೋಡಿಕೊಂಡೇ ಎಲ್ಲ ಉಪಯೋಗಿಸ್ತಾರೆ. ಯುದ್ಧ ಮುಗಿದ ಮೇಲೆ ಸಾಕಷ್ಟು ಕೆಳಗಡೆ ಬರುತ್ತೆ. ಜನದ ಹತ್ರ ಏನು ದುಡ್ಡು ಇಟ್ಕೊಂಡಿದ್ರು ಅದು ಉಳ್ಕೊಳ್ಳುತ್ತೆ, ಕಳ್ಕೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ ಸರ್. ಆಮೇಲೆ ಈ ತಾಳ್ಮೆ ಯಾವಾಗಲೂ ಇರಬೇಕಾಗತ್ತೆ ಸರ್, ತಾಳ್ಮೆ ಇರಬೇಕಾಗತ್ತೆ. ಹೆದರ್ಕೊಂಡು ಮಾರೋ ಅಂಥ ಅವಶ್ಯಕತೆ ಇಲ್ಲ. ಆಮೇಲೆ ಕೆಳಗಡೆ ಬಂದಾಗ ಕೊಂಡ್ಕೊಬೇಕು ಅನ್ನೋ ನಿಯಮ ಇದೆ. ಆಮೇಲೆ ಫಂಡಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರೋ ಕಂಪ್ನಿಗಳ ಶೇರ್ಗಳು ಯಾರ್ಯಾರು ಇಟ್ಕೊಂಡಿದ್ದಾರೆ ಅವರು ಯೋಚನೆ ಮಾಡೋ ಅವಶ್ಯಕತೆಯೂ ಇಲ್ಲ. ಸಾಕಷ್ಟು ಕಂಪ್ನಿಗಳು ಅದೇ ಲೆವೆಲ್ನಲ್ಲೂ ಇಂಥ ಸಮಯದಲ್ಲೂ ಉಳ್ಕೊಂಡಿದೆ. ಅದಕ್ಕೆ ಸಾಕಷ್ಟು ಉದಾಹರಣೆ ಕೊಡ್ಬೋದು. ನಾನು ಕೆಟ್ಟದ್ದಕ್ಕಾಗಲಿ ಒಳ್ಳೆಯದಕ್ಕಾಗಲಿ ಯಾವುದಕ್ಕೂ ಉದಾಹರಣೆ ಕೊಡ್ತಾ ಇಲ್ಲ ಇವತ್ತು, ಯಾಕೆಂದರೆ ತುಂಬ ಕಂಪ್ನಿಗಳು ಬಿದ್ದಿದೆ. ಆದರೆ ಯಾವ ಹೆದರಿಕೆಯೂ ಇಲ್ಲದೆ ನಾವು ನಮ್ಮ ಪಾಡಿಗೆ ನಾವು ಇದ್ದರೆ, ಒಂದು ದೊಡ್ಡ ಶಿಪ್ಪು ಹೇಗೆ ಭದ್ರವಾಗಿ ನಿಂತಿರುತ್ತೋ ಹಾಗೆ ಮಾರ್ಕೆಟು ಇವತ್ತಲ್ಲ ನಾಳೆ ಮೇಲ್ ಬರುತ್ತೆ ಅಂತ ಯಾರು ಯೋಚನೆ ಮಾಡಿಕೊಂಡು ಇರ್ತಾನೋ ಅವನೇ ನಿಜವಾಗ್ಲೂ ಲಾಭ ಮಾಡ್ತಾನೆ. ಇಲ್ದೋದ್ರೆ ಬಹಳ ಅನ್ಯಾಯ ಆಗ್ಬಿಡುತ್ತೆ. ದಯವಿಟ್ಟು ಯಾರೂ ಮಾರಬಾರ್ದು ಸರ್. ಸೊ ಇವನ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋರು ಕೂಡ ಕಂಟಿನ್ಯೂ ಮಾಡೋದು ಒಳ್ಳೇದು ಅಂತ ಹೇಳ್ತಿರ್ತಾವಾಗಿದೆ. ಕರೆಕ್ಟ್. ಇವಾಗ ಪ್ರತಿ ತಿಂಗಳು ನಾನು SIP-ನಲ್ಲಿ ಹಾಕ್ತಾ ಇರ್ತೀನಿ. SIP-ನಲ್ಲಿ ಹೋದ ತಿಂಗಳು 10,000 ಹಾಕಿದಾಗ ಅವರು 85,000 BSE ಇದ್ದಾಗ ಕೊಂಡ್ಕೊಂಡಿರ್ಬೋದು. ಈ ತಿಂಗಳು 10,000 ಹಾಕಿದಾಗ ಅವರು 75,000ಕ್ಕೆ BSE-ನಲ್ಲಿ ಕೊಂಡ್ಕೊಂಡಿರ್ಬೋದು. ಅವರ ಆ್ಯಾವ್ರೇಜ್ ಕಾಸ್ಟ್ 80 ಆಗುತ್ತೆ. ಅದರಿಂದ ಅವೆಲ್ಲ ತೇಲ್ಕೊಂಡು ಹೊಟ್ಟೋಗುತ್ತೆ. ಮ್ಯೂಚುವಲ್ ಫಂಡ್ ಇಟ್ಕೊಂಡಿರೋರು SIP ಕಂಟಿನ್ಯೂ ಮಾಡೋದು ಒಳ್ಳೆಯದು. ಅದು ಬಿಟ್ಕೊಂಡು ಈ ಸಮಯದಲ್ಲಿ ನಿಲ್ಲಿಸಿದರೆ ನಷ್ಟ ಆಗತ್ತೆ ಹೊರತು ಲಾಭ ಆಗೋಲ್ಲ. ಕರೆಕ್ಟ್ ಸರ್. ಇನ್ನೊಂದು ಕೊನೆಯದಾಗಿ ಕೆಲವರು ಹೇಳ್ತಾರೆ, ಹಾಗಿದ್ರೆ ಈ FIIಗಳಿಂದ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ತಾರಲ್ಲ, ಅವ್ರು ಯಾಕೆ ವಿಡ್ರಾ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ನೀವೇನು ಹೇಳ್ತಾರೆ ಅದಕ್ಕೆ? ಅದು ಏನಾಗುತ್ತೆ ಗೊತ್ತಾ ಸರ್, ಒಂದು ಮಾರ್ಕೆಟಿಂದ ಇನ್ನೊಂದು ಮಾರ್ಕೆಟ್ಗೆ ಶಿಫ್ಟ್ ಮಾಡೋದು ಇವೆಲ್ಲ ಅವ್ರು ಮಾಡ್ತಾರೆ ಸರ್. ಇವಾಗ ಯಾವುದೇ ರಿಟೇಲ್ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗಬಾರ್ದು ಅಂತ. ಪ್ಯಾನಿಕ್ ಆಗಬಾರ್ದು. ಯಾಕಂದರೆ ಅಕಸ್ಮಾತ್ ನಮ್ಮ ರೂಪಾಯಿ ಬೆಲೆ ಕಳ್ಕೊಳ್ತು, ಡಾಲರಿಗೆ ಬೆಲೆ ಜಾಸ್ತಿ ಆಯಿತು ಈ ಯುದ್ಧದಿಂದ, ಹೆದರಿಕೆಯಿಂದ ಅಂತಿದ್ರೂ ವಾಪಸ್ ತೊಗೊಂಡು ಹೋಗ್ಬೇಕಾದ್ರೆ $1ಗೆ ಅವರು ಜಾಸ್ತಿ ರೂಪಾಯಿ ಕೊಡಬೇಕಾಗುತ್ತೆ. ಮಾರಾಟ ಕಮ್ಮಿಗೆ ಮಾಡಿ ಕಮ್ಮಿ ಡಾಲರ್ ತೊಗೊಂಡೋದ್ರೆ ಅವ್ರಿಗೆ ನಷ್ಟ ಆಗುತ್ತೆ. ಅದರಿಂದ FIIಸು ಭಾಳ ಹುಷಾರಾಗಿರ್ತಾರೆ. ಆದ್ರೂ ಅವರು ಬೇರೆ ಬೇರೆ ಯೋಚನೆ ಮಾಡಿ ಬೇರೆ ಯಾವುದೋ ಒಂದು ಕಂಟ್ರಿನಲ್ಲಿ ಭಾಳ ಲಾಭ ಇದೆ ಅಂತ ಅವರೇನಾದರೂ ತೊಗೊಂಡೋದ್ರೆ ನಾವು ಭಾರತ ದೇಶದಲ್ಲಿ ಮಾರ್ಬಿಟ್ರೆ ಅನ್ಯಾಯ ಆಗ್ಬಿಡುತ್ತೆ. ಕರೆಕ್ಟ್. ಅದೇ ರೀತಿ ಬರೋದು ಹಾಗೆ ಬರ್ತಾರೆ, ಇನ್ವೆಸ್ಟ್ ಮಾಡುವ ಟೈಮಲ್ಲೂ ಅದೇ ರೀತಿ ಬರ್ತಾರೆ. ಅವ್ರು ಅದೇ ರೀತಿ ದೊಡ್ಡದಾಗಿ ಬರ್ತಾರೆ ಸರ್. ದೊಡ್ಡದಾಗಿ ಬಂದು ಮಾರ್ಕೆಟನ್ನು ಮೇಲ್ಗಡೆ ತೊಗೊಂಡೋಗ್ತಾರೆ. ಈ ಯುದ್ಧದಲ್ಲಿ ಗೆದ್ದವನು ಸೋತ, ಸೋತವನು ಸತ್ತ ಅಂತ. ಮಾರ್ಕೆಟ್ ಅಫೆಕ್ಟ್ ಆಗೇ ಆಗುತ್ತೆ, ಎಲ್ರಿಗೂ ತೊಂದರೆ ಆಗೇ ಆಗುತ್ತೆ. ಆದರೂ ಯುದ್ಧಗಳಾಗುತ್ತೆ, ಅದೇ ವಿಪರ್ಯಾಸ. ಭಾಳ ಅದ್ಭುತವಾಗಿ ಹೇಳಿದಿರಿ. ವಾರ್ನ ಇಂಪ್ಯಾಕ್ಟ್ ಯಾವ ರೀತಿಯಾಗಿ ಆಗುತ್ತೆ, ಜೊತೆಗೆ ಈ ಸಂದರ್ಭದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಯಾವ ರೀತಿಯಾಗಿ ತಣ್ಣಗಿರಬೇಕು ಅಂತ ಭಾಳ ಅದ್ಭುತವಾಗಿ ವಿವರಿಸಿದ್ದಾರೆ. ಮತ್ತು ಫಂಡಮೆಂಟಲ್ ಚೆನ್ನಾಗಿರುವಂಥ ಸ್ಟಾಕ್ಗಳನ್ನು ಖರೀದಿಸಲು ಕೂಡ ಆಲೋಚನೆ ಮಾಡ್ಬೋದು ಅಂತ ಭಾಳ ಅದ್ಭುತವಾಗಿ ಒಳನೋಟಗಳನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.